ಗ್ಯಾರಂಟಿ ಹೊರೆ ಅನ್ನುವಂತ ವಿಚಾರವನ್ನ ನಿನ್ನೆಯ ಬಿಗ್ ಬೀಟ್ ನಲ್ಲಿ ನಾವು ಸುದೀರ್ಘವಾಗಿ ವಿಶ್ಲೇಷಣೆ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಇದೀಗ ನಾವೇನು ಗಿವ್ ಇಟ್ ಅಪ್ ವಿಚಾರವಾಗಿ ಚರ್ಚೆ ಮಾಡಿದ್ವಲ್ಲ, ಅದು ಸತ್ಯ ಆಗ್ಬಿಟ್ಟಿದೆ. ಇವತ್ತು ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. DCM DK ಶಿವಕುಮಾರ್ ಅವರು ಗ್ಯಾರಂಟಿಗಳು ಹೊರೆ ಅನ್ನೋದಾಗಿ ಮಾತನಾಡಿದ್ರು. ಇನ್ನು ಕೆಲವರು ಸಚಿವರಂತೂ ಗಿವ್ ಇಟ್ ಅಪ್ ಅನ್ನ ಸಮರ್ಥನೆ ಮಾಡ್ಕೊಂಡು ಮಾತನಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಈ ಗಿವ್ ಇಟ್ ಅಪ್ ಬಗ್ಗೆ ಏನೇನು ಹೇಳಿದ್ರು, ಗ್ಯಾರಂಟಿ ಬಗ್ಗೆ ಏನು ಮಾತನಾಡಿದ್ರು, ಬನ್ನಿ ಅವರೆಲ್ಲರ ಹೇಳಿಕೆಯನ್ನು ನೋಡ್ಕೊಂಡ್ ಬರೋಣ. ಕೊಟ್ಟಿದ್ದೀವಿ ಯಾಕೆ ಅಂತಂದ್ರೆ ಚಿಕ್ಕಮಗಳೂರು 20,000 ರೂಪಾಯಿ ಅಷ್ಟು ಮಕ್ಕಳಿಗೆ ಹುಡುಗರು ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ತೀವಿ, ಫ್ರೀ ಕರೆಂಟ್ 200 ಕರೆಂಟ್ ಇರ್ಲಿ, ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವದಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಬರ್ಡನ್ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತ ಅನಿಸ್ತದೆ ಸರ್ ತಮಗೆ? ಬರ್ಡನ್ ಅಂತಂದ್ರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿದ್ರು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಅವರು ಕೂಡ ಮನವಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಿಗೆ ಬಂದ್ಬಿಡ್ತಾ ಅಂತ ಅಲ್ಲ, ಅದು ಅವರಿಗೆ ನೋಡಿ, ನಾವೇನು ಮಾಡೋದು ಅಂದರೆ ನಾವು ಕ್ಲಾಸಿಫಿಕೇಷನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತೊಗೊಳೋದಿಲ್ಲ ವಾಲಂಟ್ರಿಯಾಗಿ. ಅವ್ರು ಯಾರು ಹಣವಂತರು ಯಾರು ತೊಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಜೊತೆಗೆ ಅದು ಆದರೂ ತೂಗಿಸ್ತೀವಿ ಅಂತ ಹೇಳ್ಯಾರೆ. ಇದು ಮಾನ ಮರ್ಯಾದೆ ಇಲ್ಲದೆ ಇರೋಂಥ ವ್ಯಕ್ತಿಗಳ ಹೇಳಿಕೆಗಳಿವು. ಯಾಕೆಂದ್ರೆ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಈ ಗ್ಯಾರಂಟಿ ಹೊರೆ, ಮತ್ತೊಂದ್ ಕಡೆ ತೂಗಿಸ್ತೀನಿ ಅಂತ ಹೇಳ್ತಾರೆ. ಇನ್ನೇನು ಹೇಳೋದು, ಉತ್ತರ ಕೊಡೋಣ ಅದಕ್ಕೆ? ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ ಅಂತೀವಿ ಸರ್. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನ್ ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಎಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂತ ಆಶ್ವಾಸನೆ ಇದೆ. ಹೀಗಾಗಿ ಅದರಿಂದ ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂತಹ ಯೋಜನೆಗಳು. ಜೀವ ಉಳಿಸುವ ರೋಗಿಗಳಿಗೆ ಜೀವ ಉಳಿಸ್ಕೊಳಕ್ಕೆ ಬರೋರಿಗೆ ನಿಮ್ಗೆ ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಮಾಡೋ ಯೋಗ್ಯತೆ ಇಲ್ಲ. ನಿಮಗೆ ಫ್ರೀ ಸ್ಕ್ಯಾನಿಂಗು, ಫ್ರೀ ಎಕ್ಸ್ರೇ ಮಾಡುವ ಯೋಗ್ಯತೆ ಇಲ್ಲ. ನಿಮಗೆ ಔಷಧಿ ಸರಬರಾಜು ಬಂದ್ ಮಾಡಿದ್ದೀರಿ. ಈ ಬಂದ್ ಮಾಡಿ ನೀವು ನಿಮ್ಮ ಸರ್ಕಾರ ಇದ್ರೆಷ್ಟು ಬಿಟ್ಟು ನಿಮ್ಮ ಸರ್ಕಾರನೇ ರಾಜ್ಯಕ್ಕೆ ಹೊರೆ. ಮತವನ್ನು ಪಡೆಯೋ ಮುಂಚೆ ಮತವನ್ನು ಪಡಿಲಿಕ್ಕೋಸ್ಕರ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ. ಆದರೆ ನಿಮಗೆ ಗ್ಯಾರಂಟಿಗಳ ಬಗ್ಗೆ ನಂಬಿಕೆಗಳು ಇರಲಿಲ್ಲ ಅನ್ನುವಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿರೋಂಥದ್ದಿದೆ. ಹಾಗಾಗಿ ಸರ್ಕಾರ ಹೇಳಬೇಕು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ತನ್ನ ಸವಾಲು ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ನಾವು ಇನ್ನು ಹೆಚ್ಚಿನ ರೀತಿಯಾದಂಥ ಬೆಳಕನ್ನು ಚೆಲ್ಲೋದು ಅಥವಾ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಸಾಧ್ಯ. ನಿನ್ನೆಯ ಬಿಗ್ ಬೀಟ್ ನಲ್ಲಿ ಸುದೀರ್ಘವಾಗಿ ವಿಚಾರ ಪ್ರಸ್ತಾಪ ಮಾಡಿದ್ವಿ. ಒಂದು ಕಡೆ ಈ ಗಿವ್ ಇಟ್ ಅಪ್ ವಿಚಾರ ದೊಡ್ಡ ಮಟ್ಟಕ್ಕೆ ಸಂಚಲನ ಕಾರಣ ಆಗ್ತಿದೆ, ಹೇಳುತ್ತಿದ್ದಂತೆ ಇವತ್ತು ಅದೇ ಆಗಿಬಿಟ್ಟಿದೆ. ಎಲ್ಲ ಮೂಲ ಅಂತ ನಾವೇನು ಹೇಳ್ತೀವಿ, ಹೌದು, ಪತ್ರಿಕೋದ್ಯಮದಲ್ಲಿ ಅಷ್ಟು ಈಸಿ ಅಲ್ಲ. ಇವರೇನೋ ನುಣುಚ್ಕೊಳ್ಳೋಕ್ಕೆ ಅದನ್ನ ಸಾಧ್ಯತೆ ಇದ್ರೆ ನಾವು ನಿನ್ನೆನೇ ಮಾತಾಡಿದ್ದೀವಿ. ಗಿವ್ ಇಟ್ ಅಪ್ ಮೋದಿಗೆ ನೀವು ಗೇಲಿ ಮಾಡ್ಕೊಂಡು ನಕ್ಕಿದ್ರಿ, ಇವತ್ತು ಅವ್ರ ಹಾದಿಲಿ ಹೋಗ್ತಾ ಇದ್ದೀರಿ. ನಾಳೆಯಿಂದ ಬಡ್ಜೆಟಲ್ಲಿ ಒಂದು ಒಳ್ಳೆ ಘೋಷಣೆ ಮಾಡ್ತೀರಿ ನೀವು ಗಿವ್ ಇಟ್ ಅಪ್ ಅಂತ, ಮತ್ತೆ ಅವ್ರ ಹಾದಿಯಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಕೇಳ್ತೀರಿ ಅನ್ನುವಂಥದ್ದನ್ನ ಹೇಳಿದ್ವಿ. ಇವತ್ತು ಅದು ಅಧಿಕೃತವಾಗಿ ಹೆಚ್ಚು ಕಡಿಮೆ ಇವತ್ತೇ ಎಲ್ಲ ಘೋಷಣೆ ಮಾಡ್ದಂಗೆ ಇದ್ದಾರೆ. ಹೌದು, ಒಬ್ಬರು ಹೊರೆ ಅಂತಾರೆ. ಹೊರೆ ಅಂದಿದ್ದು 52,000 ಹೆಚ್ಚಾಗಿದೆ, ಅದ್ರ ಬಗ್ಗೆ ಏನೋ ಮಾತಾಡಿರಬೇಕು. 1 ಲಕ್ಷ 1.5 ಲಕ್ಷ ಏನೋ ಕೊಟ್ಟಿದ್ದೀವಲ್ಲ ಹಂಗೆ ಹಿಂಗೆ ಅಂತಬಿಟ್ಟು CM ತೂಗಿಸಿದ್ರು. ಇವರು ಹೊರೆ ಆಗ್ತಿದೆ ಅಂತ DCM ಮಾತಾಡಿದ್ರು. ಪರಮೇಶ್ವರ್ ಅವರು ಇನ್ನೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಬಿ ಪಾಟೀಲ್ ಅವರು ಅಭಿವೃದ್ಧಿಯ ಭಾಗ ಅಂತ ಕೊಟ್ಟರು. ಸೊ ಹಂಗಾಗಿ ವಿರೋಧ ಪಕ್ಷದವ್ರು ಬಿಡಿ, ಅವ್ರು ಎಲ್ಲನೂ ಹೇಳಲೇಬೇಕು, ಅದಕ್ಕೆ ಅನಿವಾರ್ಯ ಅದು. ಆದರೆ ಇವ್ರ ಲೆಕ್ಕಕ್ಕೆ ಹೋದರೆ ಬಡ್ಜೆಟ್ ಸಂದರ್ಭದಲ್ಲಿ 100% ಗಿವ್ ಇಟ್ ಅಪ್ ರೂಪದಲ್ಲೋ ಅಥವಾ ಇನ್ನೊಂದು ಯಾವುದೋ ರೂಪದಲ್ಲೋ ಇವ್ರು ನೀವು ಹೊರೆ ಆಗದೇ ಇರಲಿ ಅಂತ ಕೇಳಿದ್ದಾರೆ. ಅಂದರೆ ಇವರ
ಒಂದಿಬ್ಬರು ಮೂರು ಜನ ಅಂದರೆ ಪರಮೇಶ್ವರ್ ಮಾತಾಡೋದ್ರಲ್ಲೂ ಬಂತು, ಬಡವರಿಗೋಸ್ಕರ ಮಾಡಿರೋದು ಅದನ್ನು ಅಂತ ನೀವೆಲ್ಲೂ ಹೇಳಿಲ್ಲ ಅದನ್ನ. ಹೌದು, ಎಲ್ರಿಗೂ ಇದೆ. ಮತದಾರರಿಗೆ ಮಾಡ್ತಾ ಇದೀವಿ, ನಮ್ಮನ್ನು ಯಾರು ಕೈ ಹಿಡಿತೀರೋ ನಿಮಗೆ ಗ್ಯಾರಂಟಿ ಉಚಿತವಾಗಿ ಕೊಡ್ತೀವಿ ಅಂತ ನೀವು ಹೇಳಿದ್ದು. ಬಡವರು ವಿದ್ಯಾವಂತ ಮಕ್ಕಳಿಗೂ ಕೊಡ್ತಾ ಇದ್ರಿ, ಅದು ಯಾವ ಬಡತನದ ಆಧಾರದಲ್ಲಿ ಕೊಟ್ರಿ? ಹೌದು. ಶಕ್ತಿ ಬಸ್ಸಲ್ಲಿ ಇವ್ರನ್ನ ಬಿಟ್ರಿ, ಎಲ್ಲಿ ಯಾರು ಅಂತ ಬಡತನದ ರೇಖೆಗೆ ಏನು ಸ್ಕ್ಯಾನರ್ ಇಟ್ಟಿದ್ರಿ ಬಸ್ಸಲ್ಲಿ ಹತ್ತೋದಕ್ಕೆ? ಬಡತನ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅವರೇ ಬಿಡ್ತಾರೆ, ಶ್ರೀಮಂತರು ತಗೊಳ್ಳಲ್ಲ ಅನ್ನೋ ಥರದ್ದು ಏನೋ ಮಾತಾಡಿದ್ರು. ಉಚಿತವಾಗಿ ಕೊಟ್ಟರು ಶ್ರೀಮಂತರು ಹೆಚ್ಚಾಗಿ ತಗೊಂಡಾರ ಅಂತ. ಹೌದು, ಉಚಿತವಾಗಿ ಕೊಟ್ಟರೆ ಕೆಲವು ಬಡವರಿಗೆ ಅಲ್ಲಿ ಹೋಗೋದಕ್ಕೂ ಆಗಿಲ್ವೇನೋ ಕೆಲವೊಂದಷ್ಟು. ನೀವು ಏನು ಇವತ್ತು ಯಶಸ್ವಿ ಅಂತ ಏನು ಎಲ್ಲ ಗ್ಯಾರಂಟಿಗಳನ್ನು ಏನು ಇಟ್ಟು ಹೋಗಿದ್ದೀರಿ, ಇವತ್ತು ದೊಡ್ಡ ಪ್ರಮಾಣ ಪತ್ರ ತೋರಿಸ್ತಾ ಇದ್ದೀರಿ. ಕಾರ್ಯಕ್ರಮ ಇದು ನಿರಂತರವಾಗಿದ್ದರೆ ನಿರಂತರವಾಗಿ ಯಶಸ್ವಿಯಾಗಿರುತ್ತೆ. ಯಾಕಂದ್ರೆ ಉಚಿತವಾಗಿ ಕೊಡೋದನ್ನು ತಗೊಂಡು ಹಾಗೆ ಹೋಗ್ತಾ ಇರ್ತಾರೆ ಜನ, ಅದು ಯಾವಾಗಲೂ ಯಶಸ್ವಿ. ನಿಮ್ಮ ಬೊಕ್ಕಸ ಏನಾಯಿತು? ನಿಮ್ಮ ಲೆಕ್ಕಾಚಾರ ಎಲ್ಲಿಗೆ ಬಂತು? ನೀವು ಬಡ್ಜೆಟಲ್ಲಿ ಏನು ತೋರಿಸ್ಕೋತಾ ಇದ್ದೀರಿ? ಯಾವ ರೂಪದ ಆದಾಯ ಕೆಳಮಟ್ಟಕ್ಕೆ ಬಿದ್ದಿದೆ? ನೀವು ಅದಕ್ಕೆ ಖರ್ಚು ಮಾಡ್ತಾ ಇರೋದು ಎಷ್ಟು? ಅದಕ್ಕೆ ಯಾವ ರೀತಿಯೆಲ್ಲ ಮಾನವ ಸಂಪನ್ಮೂಲ, ಹಣ ಸಂಪನ್ಮೂಲ, ಎಲ್ಲ ಸಂಪನ್ಮೂಲ ಎಲ್ಲಿಂದ ಹೋಗ್ತಾ ಇದೆ, ಎಷ್ಟು ಹೋಯಿತು, ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ನಿಮ್ಮ ಯಶಸ್ವಿ ಎಲ್ಲಿರುತ್ತೆ ಅನ್ನುವಂಥದ್ದನ್ನು. ಹೌದು, ಅಡಿಯಿಂದ ಮುಡಿಯವರೆಗೆ ನೋಡಿದ್ರೆ ನೀವು ಹೇಳಿದ್ದೆಲ್ಲವೂ ಅಡಿಗೆ ಬಿದ್ದೋಗ್ಬಿಟ್ಟಿದೆ, ಪೂರ್ತಿ ಕೆಳಕ್ಕೆ ಬಿದ್ದುಬಿಟ್ಟಿದ್ದೀರಿ. ಯಶಸ್ವಿ ಯೋಜನೆ ಅನ್ನೋದಕ್ಕೆ ತೋರಿಸೋದಕ್ಕೆ 3 ವರ್ಷದ ಹತ್ತತ್ರ ಬಂದ್ರಿ. ಈಗ ಹತ್ತತ್ರ ನೀವು 3 ವರ್ಷದ ಹತ್ರ ಬಂದ್ರಿ, ತೋರಿಸೋದಕ್ಕೆ ನಿಮಗೆ ಬೇಕಾಗಿತ್ತು. ಇವತ್ತು ಎಲ್ಲರೂ ಹೋರಾಟಕ್ಕೆ ನಿಂತಿದ್ದಾರೆ. ಈ ಕಡೆ KSRTC, BMTC ಇವರು ಸಾರಿಗೆ ನೌಕರರು ಬಂದರು, ಅಂಗನವಾಡಿ ಕಾರ್ಯಕರ್ತರು ಬಂದರು, ಕಾಂಟ್ರಾಕ್ಟರ್ಸ್ ಬಂದರು, ವಿದ್ಯಾರ್ಥಿಗಳು ಕೂತ್ಕೊಂಡ್ರು. ಪೂರ್ತಿ ಎಲ್ಲರೂ ಬಂದು ಹೋರಾಟಕ್ಕೆ ಇಳಿತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲೂ ಕೂಡ ಸರಿಯಾಗಿ ನಿಮಗೆ ದೃಷ್ಟಿ ನೀಡೋಕ್ಕಾಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಗ್ಯಾರಂಟಿಲೇ ನಿಮ್ಮ ಕಾಲ ಹರಣ ಆಗ್ತಾ ಇದೆ. ಹೌದು, ಎಲ್ಲಿಂದ ತರಬೇಕು ಹಣ, ಮತ್ತು ಯಾವುದನ್ನು ಎಲ್ಲಿ ಕ್ರೋಢೀಕರಿಸಿದ್ದನ್ನು ತಗೊಂಬಂದು ಇಲ್ಲಿ ಬಿಸಾಕಬೇಕು ಅನ್ನೋ ಥರದ್ದು. ಹೌದು. ಆದರೆ ಕೆಲವೊಂದು ಕಡೆ ಅಲ್ಲಿ ಹಾಕೋ ಹಣ ಏನಕ್ಕೂ ಸಾಕಾಗ್ತಾ ಇಲ್ಲ ನಿಮಗೆ. ಅರೆಕಾಸಿನ ಮಜ್ಜಿಗೆ ಹಾಕಿ ಕೂತಿದೆ ಆನೆ ಸಾಕ್ತಾ ಇರೋದು ನೀವು. ಹಾಗಾಗಿ ನಿಮ್ಮಲ್ಲಿರೋದು ಏನೂ ಸಾಕಾಗಲ್ಲ. ನೀವು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀರಿ, ಆನೆಗೆ ಸಾಕಾಗೋದಿಲ್ಲ ಅದು. ನೀವು 5 ಆನೆ ಸಾಕ್ತಾ ಇರೋದು, ಒಂದಲ್ಲ. ಅದಕ್ಕೆ ಎಕ್ಸ್ಟೆನ್ಷನ್ ಬೇರೆ DCM ಮಾಡ್ತಿದ್ದಾರೆ. 6ನೇ ಭೂ ಗ್ಯಾರಂಟಿ, ಮತ್ತೊಂದು ಅಂದ್ಕೊಂಡು ಏನು ಗ್ಯಾರಂಟಿ ಮಾಡಿದ್ರು ಅಷ್ಟೇ. ಇವರಿಗೆ ಮುಂದಿನ ಬಾರಿ ಬರ್ತೀನಿ ಅನ್ನೋ ಗ್ಯಾರಂಟಿನೇ ಈಗ ಎಲ್ಲ ಹೊಟ್ಟೋಗಿದೆ. ಅದಕ್ಕೆ DK ಶಿವಕುಮಾರ್ ಅವರು ಈ ವರ್ಷದಲ್ಲೇ ನನಗೆ ಈ ಟರ್ಮಲ್ಲೇ ಕೊಟ್ಬಿಡಿ, ನಾವು ಬರೋದೇನು ಕಾಣೆ ಅನ್ನೋ ಥರದೇನೆ ಒಂದು ಭರವಸೆನೇ ಕಳ್ಕೊಂಡು ಕೂತಂಗಿದ್ದಾರೆ ಅವರು. ಹೌದು, ಈ 5 ವರ್ಷದಲ್ಲಿ ಇನ್ನೊಂದು ವರ್ಷ 2 ವರ್ಷ ಏನು ಟೈಮ್ ಇದೆ, 2 ವರ್ಷ ಮೇಲೆ ಟೈಮ್ ಇದೆ, ಅಷ್ಟಲ್ಲೇ ಮಾಡ್ಬಿಡಿ. ನನಗೆ ಮುಂದಿನ ಟರ್ಮಿಗೆಲ್ಲ ಆಗೋದಿಲ್ಲ ಅನ್ನೋ ಲೆವೆಲ್ಗೆ ಅವ್ರು ಈಗಾಗಲೇ ಕೂತು ಬಿಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇವರು ಜಗಳ, ಇವರ ಗ್ಯಾರಂಟಿಗಳು. ನಿಮ್ಮನ್ನ 3 ವರ್ಷ ನೀವೇನು ಗ್ಯಾರಂಟಿ ಉಚಿತವಾಗಿ ಕೊಟ್ಟರಲ್ಲ, ಅದು ಯಾವುದಕ್ಕೂ ನೆನಪಿರಲ್ಲ. ನೀವೀಗ ತೆಗಿತಾ ಇರೋದು ಮಾತ್ರ ನೆನಪಾಗುತ್ತೆ ಜನಕ್ಕೆ. ಕೊಟ್ಟರು ಕಿತ್ಕೊಂಡ್ರಲ್ಲ ಮತ್ತೆ ಅವರು ಅಂತ ಬಿಟ್ಟು ಅದನ್ನೇ ನೇರವಾಗಿ ಆರೋಪ. 3 ವರ್ಷ ನೀವೇನು ಸಫರ್ ಆದ್ರಿ ಅದನ್ನು ಯಾರು ಕೇಳೋದಿಲ್ಲ. ನೀವೇ ತಂದಿದ್ದು ನೀವೇ ಕಿತ್ಕೊಂಡಾಗ ಮಾತ್ರ ಯೋಚನೆ ಮಾಡ್ತಾರೆ, ಯಾಕೆ ಇವ್ರು ಕಿತ್ಕೊಳ್ಳೋದಾದ್ರೆ ಯಾಕೆ ಕೊಟ್ಟರು? ಕೊಟ್ಟು ನಿಮಗೆ ಸಾಕಾರ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತಂದ್ಮೇಲೆ ಯಾಕೆ ಹೇಳಿದ್ರಿ? ವಚನ ಭ್ರಷ್ಟರು ಯಾಕಾದ್ರಿ? ಇದೆಲ್ಲ ನಿಮ್ಮ ನೆಕ್ಸ್ಟ್ ಚುನಾವಣೆಯಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಪ್ರಬಲ ಅಸ್ತ್ರ ನೀವು ವಿರೋಧ ಪಕ್ಷಗಳಿಗೆ ಕೊಟ್ಟರೆ, ಅವ್ರ ಹತ್ರ ತಗೊಳಕ್ಕಾದ್ರೆ, ಅವ್ರಿಗೆ ಇವತ್ತಿಗೂ ಈ ವಿರೋಧ ಪಕ್ಷದ ಅಂದರೆ ಆಡಳಿತ ಪಕ್ಷದ ಲಾಭ ಎತ್ತೋದಕ್ಕೆ ಅವ್ರ ಕೈಯಲ್ಲಿ ಪರಿಪೂರ್ಣವಾಗನ್ನೂ ಆಗಿಲ್ಲ. ಯಾಕಂದ್ರೆ ಅಷ್ಟು ಸಮರ್ಥವಾದ ನಾಯಕತ್ವ ಅಲ್ಲಿ ಬಿಜೆಪಿಯಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಲಾಭ ಕೂಡ ಎತ್ತೋಕ್ಕಾಗ್ತಲ್ಲ. ಇಂಥ ಸಮಯಕ್ಕೆ ಯಡಿಯೂರಪ್ಪನಂತವರು ಅಥವಾ ಪ್ರಬಲ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ, ಅಂಥ ವಾಗ್ಮಿಗಳು ಅಥವಾ ಅಂಥ ಚಾಣಾಕ್ಷರು ಯಾರಾದರೂ ಈಗಲೂ ಮುನ್ನಡೆಯಲ್ಲಿದ್ದಿದ್ರೆ ನಿಮ್ಮನ್ನು ಹುರಿದು ಮುಕ್ಕಿರೋರು. ಹುರಿದು ಮುಕ್ಕಿಬಿಡ್ತಾ ಇದ್ರಿ. ಒಂದೊಂದು ಅಸ್ತ್ರ ಇವರೇ ಕೊಡ್ತಾ ಇದ್ರು ಆರಂಭದಿಂದ. ಹುರಿದು ಮುಕ್ಕಿರೋರು ಯಡಿಯೂರಪ್ಪ ಅಂತ ಏನೋ ಇದ್ದಿದ್ರೆ ಇವರು ಆ ರೀತಿನೂ ಮಾಡೋಕ್ಕಾಗಿಲ್ಲ. ಇಲ್ಲಿರೋರೆಲ್ಲ ಇವರಲ್ಲೇ ಪಕ್ಷದ ಅಧ್ಯಕ್ಷರಾಗಬೇಕು ಅನ್ನೋದಕ್ಕೆ ಹೊಡೆದಾಟ ಇವ್ರಿಗೆ ಮುಂದಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಈ ನಿನ್ನೆನ ನಮ್ಮ ಚರ್ಚೆ ಏನಿದೆ ಇವತ್ತು ಅಧಿಕೃತವಾಗಿ ಏನಂದರೆ ನಾವೇ ನಿನ್ನೆ ಪಕ್ಷದ ಮೀಟಿಂಗ್ ಮಾಡ್ದಂಗಾಯಿತು. ಎಲ್ಲವೂ ಇವತ್ತು ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಬಡ್ಜೆಟಲ್ಲಿ ಗಿವ್ ಇಟ್ ಅಪ್ ಅನ್ನೋ ಕಾನ್ಸೆಪ್ಟನ್ನು ತರೋದಂತೂ ಕನ್ಫರ್ಮು. ಹೆಸರು ಬದಲಾವಣೆ ಮಾಡ್ಕೋಬೋದು. ಗಿವ್ ಇಟ್ ಅಪ್ ಈಗಾಗಲೇ ಚಾಲ್ತಿಲಿದೆಯಪ್ಪ, ಆ ಸಿನಿಮಾ ತೋರಿಸೋದು ಬೇಡ ಇವರಿಗಂತ ಹೆಸರು ಬದಲು ಮಾಡಿ ಇನ್ನೊಂದೇನೋ ಒಂದು ರೂಪದಲ್ಲಿ ಒಂದು ಬೇಡಿಕೆ ರೂಪದಲ್ಲಿ ಇನ್ನೊಂದೇನೋ ಒಂದು ಮಾಡಿ ವಾಪಸ್ ತಗೊಳ್ಳುವಂಥ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು 100% ಪಕ್ಕ ಆದಂಗೆ ಕಾಣಿಸ್ತಾ ಇದೆ. ಎಸ್.